ಇದನ್ನ ಶುಂಠಿ ವಾಷಿಂಗ್ ಏರಿಯಾಗಳೆಲ್ಲನೂ ಫುಲ್ ಆಗಿದೆ, ಜಾಸ್ತಿ ಗಾಡಿಗಳು ಬಂದಿದೆ, ಜಾಮ್ ಆಗಿದೆ. ಈ ಬಾರಿ ಹಾಸನ ಭಾಗದಲ್ಲಿ ಯಾವ ಮಟ್ಟಿಗೆ ಶುಂಠಿ ಬೆಳೆದಿದ್ದಾರೆ ಅಂತ ನೀವೇ ಅಬ್ಸರ್ವ್ ಮಾಡಿ. ನಾನು ನಿಮಗೆ ತುಂಬಾ ದಿನದಿಂದ ಇದನ್ನೇ ಹೇಳ್ತಾ ಇರೋದು, ದರ ಸ್ವಲ್ಪ ಹೆಚ್ಚಾದಾಗ ಶುಂಠಿಯನ್ನು ಎಲ್ಲರೂ ಕೂಡ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಗ ಇಂತಹ ಪರಿಸ್ಥಿತಿ ಬರುತ್ತೆ. ನಿನ್ನೆ ಒಂದು 50ರಿಂದ 100 ರೂಪಾಯಿ ದರ ಸ್ವಲ್ಪ ನಮ್ಮ ಭಾಗದಲ್ಲಿ ಹೆಚ್ಚಾಯಿತು. ಆದ ಕಾರಣ ಎಲ್ಲರೂ ಕೂಡ ವಾಷಿಂಗ್ ಶುಂಠಿನ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಭಾಗದ ವಾಷಿಂಗ್ ಸೆಂಟರ್, ಶುಂಠಿ ವಾಷಿಂಗ್ ಸೆಂಟರ್ ಆಲ್ಮೋಸ್ಟ್ ಆಲ್ ಒಂದು 90ರಿಂದ 95% ಫುಲ್ಲು ಫಿಲಪ್ ಆಗಿದ್ದಾವೆ. ವಾಷಿಂಗ್ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಇಲ್ಲ, ಆ ರೀತಿ ಆಗಿದೆ. ನೀವು ಒಂದೇ ಬಾರಿ ಎಲ್ಲರೂ ಕೂಡ ಮಾರಾಟ ಮಾಡಿದಾಗ ಇಂತಹ ಸಮಸ್ಯೆ ಬರುತ್ತೆ. ಕಳೆದ ಬಾರಿ ಒಂದು ವಿಡಿಯೋ ಹಾಕಿದ್ದೆ ಔರಂಗಾಬಾದಿದು, ಅವರು ಕೂಡ ಇದೇ ರೀತಿ ಹೇಳಿದ್ರು. ಅದನ್ನು ಕೂಡ ಒಮ್ಮೆ ನೋಡ್ಬಿಡಿ ವಿಡಿಯೋನ. ನಮ್ಮ ಶುಂಠಿ ವರ್ತಕರ ಮತ್ತು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಸಾಗರ ಬಾಬು ಅವರೇ, ವಿಶ್ವನಾಥನ್ ಅವರೇ, ಅನೀಸ್ ಭಾಯ್ ಅವರೇ, ಮತ್ತು ಎಲ್ಲ ರಾಜ್ಯದ ಡೈರೆಕ್ಟರ್ಗಳೇ, ಜಿಲ್ಲಾ ಅಧ್ಯಕ್ಷರುಗಳೇ, ಜಿಲ್ಲಾ ಡೈರೆಕ್ಟರ್ಗಳೇ, ಮತ್ತು ಎಲ್ಲ ಕರ್ನಾಟಕದ ಎಲ್ಲ ವರ್ತಕರೇ, ವಾಷಿಂಗ್ ಪಾಯಿಂಟ್ ಮಾಲೀಕರೇ, ಇವತ್ತು ನಾನು ಲಕ್ನೋ ಮಂಡಿಲಿದ್ದೀನಿ. ಇಲ್ಲಿ ಬಂದು ಏನು ನೋಡಿದೆ ಅಂತ ಹೇಳಿದ್ರೆ, ಮಂಡಿ ಜಾಮ್ ಆಗೋಗಿದೆ. ಇಡೀ ಭಾರತದ ಮಂಡಿಗಳು ಜಾಮ್ ಆಗೋಗಿದ್ದಾವೆ. ಮಾಲು 2 ದಿವಸ ರಜೆ ಕೊಡದೆ ಹೋದರೆ ಎಲ್ಲ ಬರ್ಬಾದಾಗಿ ಹೋಗ್ತೀವಿ. ಡೈಲಿ ರೇಟ್ ಕುಸಿತಾ ಇದೆ. ಯಾಕೆ ಇಲ್ಲಿ ಮಾಲ್ ಖಾಲಿ ಆಗ್ತಾ ಇಲ್ಲ? ಔರಂಗಾಬಾದ್ ಬಂದು ನಿಂತಿದೆ ನಮ್ಮ ವಿರುದ್ಧ ಪಟ್ಟ ಅಂತೇಳಿ. ನೋಡಿ ಇಲ್ಲಿ ಆ ಮಿಷಿನಲ್ಲಿ 2 ಗಾಡಿ ಜಾಮ್ ಆಗಿದ್ದಾವೆ. ನೋಡಿ ಇಲ್ಲಿ 2 ಗಾಡಿ ಮಾಲ್ ಇಲ್ಲಿ ಇಷ್ಟ ಆಗಿದೆ. ಅಲ್ಲಿ ತೋರಿಸಿ, ನೋಡಿ ಅಲ್ಲಿ ಸಾಕು, ಇಲ್ಲೇ ನಿಂತ್ಕೊಳ್ಳಿ, ಝೂಮ್ ಮಾಡಿ ತೋರಿಸಿ, ಝೂಮ್ ಮಾಡಿ ತೋರಿಸಿ. ಅಲ್ಲಿ 2 ಗಾಡಿ ಮಾಲ್ ಸ್ಟಾಕ್ ಆಗಿದ್ದಾವೆ. ಆ ಕಡೆ ಹೋಗಿ ತೋರಿಸಿ. ಇಲ್ಲಿ 2 ಗಾಡಿ ಮಾಲ್ ಸ್ಟಾಕ್ ಇದ್ದಾವೆ. ನಿನ್ನೆ ನಾನು ಬನಾರಸಲ್ಲಿದ್ದೆ, ವಾರಣಾಸಿಯಲ್ಲಿದ್ದೆ. ವಾರಣಾಸಿ ಬಜಾರಲ್ಲೂ ಯಥೇಶಮ್ ಗಾಡಿ ಬಂದು ಒಂದು ನಿಂತು, ಅಕಸ್ಮಾತ್ 1-2 ದಿವಸ ನೀವು ರಜೆ ಹಾಕಿಸದೆ ಹೋದರೆ ಬಜಾರ್ 1000 ರೂಪಾಯಿ ಬರೋದು ಭಾಳ ದೂರ ಇಲ್ಲ. 1000 ರೂಪಾಯಿ ಬಜಾರ್ ಬರೋದು ಭಾಳ ದೂರ ಇಲ್ಲ. ಬಜಾರ್ನ ಹಿಡಿತದಲ್ಲಿ ಹಿಡ್ಕೋಬೇಕಾದ್ರೆ ದಯವಿಟ್ಟು 2 ದಿವಸ ರಜಾ ಒಂದು ಡೇಟ್ ನಿಗದಿ ಮಾಡಿ 48ರಿಂದ 50 ಗಂಟೆ ವಾಷಿಂಗ್ನ ನಿಲ್ಲಿಸಬೇಕು ಈ ಇಡೀ ರಾಜ್ಯದಲ್ಲಿ. ಆವಾಗ ರೈತರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲದೆ ಹೋದರೆ ಭಾಳ ದೊಡ್ಡ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪೆಟ್ಟು ಬೀಳ್ತವೆ. ಇದನ್ನ ಶುಂಠಿ ವಾಷಿಂಗ್ ಏರಿಯಾಗಳೆಲ್ಲನೂ ಫುಲ್ ಆಗಿದೆ, ಜಾಸ್ತಿ ಗಾಡಿಗಳು ಬಂದಿದೆ, ಜಾಮ್ ಆಗಿದೆ. ನೋಡ್ಬೋದು, ಸ್ವಲ್ಪ ರೇಟ್ ಒಂದು 100 ರೂಪಾಯಿ ಇದಾಗುತ್ತೆ ನೋಡಿ. ಸಿಕ್ಕಾಪಟ್ಟೆ ಗಾಡಿಗಳು ಎಲ್ಲ ಕಡೆನೂ ನಿಂತಿದ್ದಾವೆ. ಇವತ್ತು ರಾತ್ರಿಯಿಂದನೂ, ನಿನ್ನೆ ರಾತ್ರಿಯಿಂದನೂ ಎಲ್ಲ ಕಡೆನೂ ಜಾಮ್ ಆಗ್ತಾ ಇದೆ. ಹಂಗೆ ಲೋಡಿಂಗ್ ಕೂಡ ಹೋಗ್ತಾ ಇದೆ. ಇಷ್ಟೆಲ್ಲ ಶುಂಠಿ ಬಂದು ಕೂಡ ಅಷ್ಟೇ ಹೊರಗಡೆ ಸೇಲ್ ಆಗ್ತಾ ಇದೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಸೇಲ್ ಆಗುತ್ತೆ ಬಟ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈಗ ಹೆಂಗಿದ್ರು ಶುಂಠಿ ನಮಗೆ ಸಿಗ್ತಾ ಇದೆ ಅಂತೇಳಿ ಹೊರಗಿನವರು ಸ್ವಲ್ಪ ಡಿಮ್ಯಾಂಡ್ ಅನ್ನ ಕಡಿಮೆ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಶುಂಠಿಯನ್ನು ಮಾರಾಟ ಮಾಡಿ. ದರ ಏನು ಸಂಪೂರ್ಣವಾಗಿ ಕುಸಿತ ಆಗಿಲ್ಲ. ಧನ್ಯವಾದಗಳು. ನನ್ನ ಈ ಮಾಹಿತಿ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ.